ಅನಂತದೆಡೆಗೆ ಗ್ರಂಥಿ ಪ್ರಕರಣ 8ನೇ ಗ್ರಂಥಿ ಆಯ್ತಲ್ವಾ. 9ನೇ ಗ್ರಂಥಿ. ಹತ್ತೊಂಬತ್ತನೇ ತಾರೀಕು ನವೆಂಬರ್ 2025. ಇವತ್ತು 9/10/2 ಕಂಪ್ಲೀಟ್ ಮಾಡೋಣ, ಸರಿನಾ? 9ನೇ ಗ್ರಂಥಿ. ಈಗ ನಾವು 9ನೇ ಗ್ರಂಥಿಯನ್ನು ಪ್ರವೇಶಿಸಿರುವೆವು. ನಮ್ಮ ಅನುಭವದ ರೂಪವು ಬದಲಾಯಿತು. ಎಲ್ಲಿಂದ ಭೂಮಾದ ವಾಸ್ತವಿಕ ಸಂಬಂಧ ಪ್ರಾರಂಭವಾಗುವುದೋ ಆ ದಶೆಗೆ ಬಂದೆವು. ಸೊ ಭೂಮಾದ ಅನುಭವ ನಮಗೆ ಬರಲಿಕ್ಕೆ ಶುರು ಆಗುತ್ತೆ. ಇದು ಭೂಮಾದ ಕ್ಷೇತ್ರ. ಯಾವುದೋ ಒಂದು ಪ್ರಪಂಚದಲ್ಲಿ ನಮ್ಮ ಹೊಸ ಜನ್ಮವಾಯಿತೆಂಬುದನ್ನು ಅನುಭವಿಸುವ ಲೋಕವನ್ನು ನಾವೀಗ ಪ್ರವೇಶಿಸಿರುವು. ಇದರಲ್ಲಿ ಪ್ರಸಾರ ಹೊಂದಿ ರಸಾಸ್ವಾದನೆ ಮಾಡುತ್ತಾ ಮಾಡುತ್ತಾ ನಾವು ಪುನರ್ಜನ್ಮ ಹೊಂದಿದ ಲೋಕವು ಯಾವುದೆಂಬುದರ ಅರಿವಾಗುವುದು. ಸೊ ಇಲ್ಲಿಗೆ ಜನ್ಮಕ್ಕೆ ಬರ್ಲಿಕ್ಕೆ ಮುಂಚೆ ನಾವು ಮುಂಚೆ ಎಲ್ಲಿದ್ವಿ ಆ ಲೋಕದ ಅರಿವು ಮತ್ತೆ ಆಗ್ಲಿಕ್ಕೆ ಶುರು ಆಗುತ್ತೆ. ಇದರಲ್ಲಿ ಪ್ರಸಾದ ಹೊಂದಿ ರಸಾಸ್ವಾದನೆ ಮಾಡುತ್ತಾ ಮಾಡುತ್ತಾ ನಾವು ಪುನರ್ಜನ್ಮ ಹೊಂದಿದ ಲೋಕವು ಯಾವುದೆಂಬುದರ ಅರಿವಾಗುವುದು. ಅದರ ಗುರುತನ್ನು ಅನುಮಾನವನ್ನು ಹೃದಯವು ತೋರಿಸತೊಡಗುವುದು. ಒಡೆಯನ ಇರುವಿಕೆಯನ್ನು ಗ್ರಹಿಸತೊಡಗುವುದು. ಅಂಡ್ಲೇನ್ ಮಾಡ್ಕೊಳ್ರಿ. ಸೊ ಭೂಮಾದ ಕ್ಷೇತ್ರ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಒಡೆಯನ ಇರುವಿಕೆಯನ್ನ ಈಗ ಹೃದಯಕ್ಕೆ ಅನುಭವಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಆತನ ಮಹಿಮೆಯು ಎಷ್ಟು ಆಳವಾದ ಪ್ರಭಾವವನ್ನು ಉಂಟು ಮಾಡುವುದೆಂದರೆ ತಾನಾಗಿಯೇ ಆತನ ಪೂಜೆಯು ಆರಂಭವಾಗುವುದು. ಈ ದಶೆಯಲ್ಲಿ ಬರುವ ಮುನ್ನ ಸಾಂಸಾರಿಕ ಕ್ರಿಯಾಶೀಲತೆಯು ಹೆಚ್ಚು ಕಡಿಮೆ ಮುಕ್ತಾಯ ಹೊಂದುವುದು. ಸಾಂಸಾರಿಕ ಕ್ರಿಯಾಶೀಲತೆ ಏನಿತ್ತಲ್ವ ಹೆಚ್ಚು ಕಡಿಮೆ ಮುಗಿದು ಹೋಗುತ್ತೆ ಇಲ್ಲಿ ಬರೋಷ್ಟೊತ್ತಿಗೆ. ಸ್ವಾಮಿ ಮತ್ತು ಸೇವಕ ಈ ಸಂಬಂಧವೇ ನಮ್ಮ ಮುಂದೆ ಇರುವುದು. ಆತನು ಸ್ವಾಮಿ, ನಾವು ಸೇವಕರು ಎಂಬ ಅನುಭವವೇ ಈ ಗ್ರಂಥಿಯಲ್ಲಿರುವುದು. ಒಡೆಯನ ಇರುವಿಕೆ ಮತ್ತು ಸಮ್ಮಾನ ಪ್ರತಿಯೊಂದು ಸ್ಥಾನದಲ್ಲಿಯೂ ದೃಷ್ಟಿಪಥದಲ್ಲಿ ಇರುವುದು. ನಾವು ಏನೇ ಕೆಲಸ ಮಾಡಿದ್ರು ಕೂಡ ಒಡೆಯನ ಇರುವಿಕೆಯನ್ನು ಅನುಭವಿಸ್ತೀವಿ. ಒಡೆಯನ ಸಮ್ಮಾನನ ನೆನಪಿನಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀವಿ. ಅಂದ್ರೆ ಒಡೆಯನಿಗೆ ಅವಮಾನ ಆಗುವಂತ ರೀತಿಯಲ್ಲಿ ಯಾವ ಕೆಲಸನೂ ಮಾಡಲ್ಲ. ಒಂದು ವಿಚಿತ್ರ ರೀತಿಯ ಅಧೀನತೆಯ ದಶೆಯು ನಮ್ಮದಾಗುವುದು. ಸ್ವಭಾವದಲ್ಲಿ ಒಂದು ವಿಲಕ್ಷಣವಾದ ಮಾರ್ಧವವಿರುವುದು. ಸಾಫ್ಟ್ನೆಸ್, ಮಾರ್ಧವವಿರುವುದು. ದ್ವೇಷ ಭಾವವು ನಷ್ಟವಾಗುವುದು. ವಾಸ್ತವದಲ್ಲಿ ಇಲ್ಲಿ ಈಶ್ವರನನ್ನು ಗುರುತಿಸುವ ಮೊದಲನೆಯ ಮೆಟ್ಟಲು ಆರಂಭವಾಗುವುದು. ಅದಕ್ಕೆ ಇದನ್ನ ಪ್ರಪನ್ನ ಪ್ರಭು ಅಂತ ಕರೀತಾರೆ. ಪ್ರಪನ್ನ ಅಂತಂದ್ರೆ ಶರಣಾಗತಿನೂ ಇದೆ, ಪ್ರಭು ಅಂತಂದ್ರೆ ಪ್ರಭುವಿನ ಇರುವಿಕೆಯನ್ನು ಕೂಡ ಅನುಭವಕ್ಕೆ ಬರ್ತಾ ಇದೆ. ಸೊ ಈ 9ನೇ ಬಿಂದು ಬಂದಾಗ ಪ್ರಪನ್ನ ಪ್ರಭು ಅಂತ ಹೇಳ್ತೀವಿ. ಪ್ರಪನ್ನನೂ ಇದೆ. ಪ್ರಪನ್ನ ಅಂದ್ರೆ ಶರಣಾಗತಿ ಸ್ಥಿತಿ. ಅದಕ್ಕೆ ಮುಂಚೆ 8ನೇ ಬಿಂದುನಲ್ಲೇ ಪ್ರಪನ್ನದ ಸ್ಥಿತಿ ಬಂದಿತ್ತು, ಶರಣಾಗತಿಯ ಸ್ಥಿತಿ. ಆದ್ರೆ ಗುರುವಿನ ಇರುವಿಕೆ ಇನ್ನೂ ಬಂದಿರಲಿಲ್ಲ. ಅಂದ್ರೆ ಭಗವಂತನ ಇರುವಿಕೆ ಇನ್ನೂ ಅನುಭವಕ್ಕೆ ಬಂದಿರಲಿಲ್ಲ. ಇಲ್ಲಿ ಬಂದಾಗ ಪ್ರಪನ್ನ ಪ್ರಭು ಅಂತ ಹೇಳಿದಾಗ ಭಗವಂತನ ಇರುವಿಕೆಯ ಅನುಭವ ನಮ್ಗೆ ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಎಷ್ಟು ಮಟ್ಟಿಗೆ ಹೃದಯ ಸಾಫ್ಟ್ ಆಗೋಗುತ್ತೆ ಅಂತಂದ್ರೆ, ಮಾರ್ಧವ ಆಗೋಗುತ್ತೆ ಅಂತಂದ್ರೆ, ಯಾರ ಮೇಲೂ ಕೂಡ ದ್ವೇಷ ಭಾವನೆ ನಾವು ಬೆಳೆಸ್ಕೊಳ್ಲಿಕ್ಕೆ ಆಗೋದೇ ಇಲ್ಲ. ಏಕೆಂತಂದ್ರೆ ಆ ದ್ವೇಷ ಭಾವನೆ ಬೆಳೆಸ್ಕೊಂಡ್ರೆ ತುಂಬಾ ಭಾರ ಅಂತ ಅನಿಸುತ್ತೆ. ಆ ಹೃದಯದ ಮಾರ್ಧವತೆ ಇದೆಯಲ್ಲ, ಅದಕ್ಕೆ ಹೋಲಿಸಿದ್ರೆ ತುಂಬಾ ಭಾರ ಅಂತ ಅನಿಸುತ್ತೆ. ಸೊ ಆ ರೀತಿ ಮಾಡೋದನ್ನೆಲ್ಲ ಬಿಟ್ಟುಬಿಡ್ತೀವಿ ನಾವು. ಸ್ವಭಾವದಲ್ಲಿ ಒಂದು ವಿಲಕ್ಷಣವಾದ ಮಾರ್ಧವವಿರುವುದು. ದ್ವೇಷ ಭಾವವು ನಷ್ಟವಾಗುವುದು. ವಾಸ್ತವದಲ್ಲಿ ಇಲ್ಲಿ ಈಶ್ವರನನ್ನು ಗುರುತಿಸುವ ಮೊದಲನೇ ಮೆಟ್ಟಲು ಆರಂಭವಾಗುವುದು. ಈ ಸ್ಥಾನದಿಂದ ನಮ್ಮ ಅಸ್ತಿತ್ವವು ಅಳಿಸಿ ಹೋಗಲು ಮೊದಲಾಗುವುದು. ಇಲ್ಲಿಂದ ನಮ್ಮ ಅಸ್ತಿತ್ವ ಅಂದ್ರೆ ನಮ್ಮ ವೈಯಕ್ತಿಕ ಅಸ್ತಿತ್ವ ಇದೆಯಲ್ಲ, ಅದು ನಶಿಸಿ ಹೋಗಲಿಕ್ಕೆ ಶುರು ಆಗುತ್ತೆ. ಇದರಲ್ಲಿ ನಾವು ಆಳವಾಗಿ ಪ್ರವೇಶಿಸಿದಷ್ಟು ಅಸ್ತಿತ್ವವನ್ನು ಲಯಗೊಳಿಸಿದಲ್ಲಿ ಸಫಲತೆ ಸಿಗುವುದು. ದರ್ಶನದ ಸುಳಿವು ಇಲ್ಲಿಂದಲೇ ಆರಂಭವಾಗುವುದು. ಈಗ ನಮ್ಮ ದಶೆಯು ಹೇಗಿರುವುದು? ಹೆಚ್ಚು ಕಡಿಮೆ ಹನುಮಂತನ ಅವಸ್ಥೆಯೊಂದಿಗೆ ಹೋಲುವುದೆಂದು ಹೇಳಬಹುದು. ಅದಕ್ಕೆ ಇದನ್ನ ಹನುಮಾನ್ ಪಾಯಿಂಟ್ ಅಂತ ಕೂಡ ಹೇಳ್ತೀವಿ. ನಮ್ಮ ಅವಸ್ಥೆ ಹೇಗಿರುತ್ತೆ ಅಂತಂದ್ರೆ ಹನುಮಂತನ ಸ್ಥಿತಿಯಲ್ಲಿ ಇರ್ತೀವಿ. ಅದಕ್ಕೆ ಹನುಮಾನ್ ಪಾಯಿಂಟ್ ಅಂತ ಹೇಳ್ತೀವಿ ಇದನ್ನು. ಯಾರಾದರೂ ಆತನಿಗೆ ಆತನ ಶಕ್ತಿಯ ಬಗ್ಗೆ ಎಚ್ಚರ ತಂದುಕೊಟ್ಟರೆ ಮಾತ್ರ ಆತನ ಉತ್ಸಾಹ ಜಾಗೃತವಾಗುತ್ತಿತ್ತು. ಇಲ್ಲವಾದರೆ ಆತನು ವಿಸ್ಮೃತನಂತೆ ಇದ್ದನು.
ಇನ್ನೂ ಮುಂದೆ ನಡೆಯಿರಿ. ಪ್ರತಿಯೊಂದು ಸ್ಥಾನದಲ್ಲಿಯೂ ಲಯಾವಸ್ಥೆ ಮತ್ತು ಸಾರೂಪ್ಯತೆಯ ಸಂಬಂಧವಿದೆ. ಕೆಲವೆಡೆ ಲಯಾವಸ್ಥೆ ಇದ್ದರೆ ಮತ್ತೆ ಕೆಲವೆಡೆ ಸಾರೂಪ್ಯತೆ ಇದೆ. ಈಗ ಅವಸ್ಥೆಗಳು ಕ್ರಮವಾಗಿ ಲಯ ಹೊಂದಿ ನಮ್ಮಲ್ಲಿ ಸಾರೂಪ್ಯತೆಯನ್ನು ಒಯ್ಯುವುವು. ಸಾರೂಪ್ಯತೆಯು ಲಯಾವಸ್ಥೆಗೆ ಬಂದಾಗ 10ನೆಯ ಗ್ರಂಥಿಯನ್ನು ಪ್ರವೇಶಿಸಿದ ಶುಭ ಸಮಾಚಾರ ದೊರೆಯುವುದು. ಇದು ಅರ್ಥ ಆಯ್ತಾ? ಸೊ ಕೆಲವು ಪಾಯಿಂಟ್ಸ್ ಎಲ್ಲ ಅಂಡರ್ಲೈನ್ ಮಾಡ್ಕೊಡ್ರಿ. ಮೊದಲನೇದು, ನಾವು ಯಾವುದೋ ಹೊಸ ಲೋಕದಲ್ಲಿ ಜನ್ಮ ತಾಳದಂಗೆ ಅನುಭವ ಬರುತ್ತೆ. ಭೂಮದ ವಾಸ್ತವಿಕ ಸಂಬಂಧ ಪ್ರಾರಂಭವಾಗುವುದು. ಎರಡನೇ ಪಾಯಿಂಟ್. ಸೊ ಭೂಮದ ಈಗ ರುಚಿ ಹತ್ತುತ್ತಾ ಅಲ್ಲಿರ್ತಕ್ಕಂಥ ಹೊಸ ಲೋಕದ ಅನುಭವ, ಹೊಸ ಲೋಕದ ಅರಿವು ನಮ್ಗೆ ಆಗುತ್ತೆ. ಮೂರನೇದು, ಒಡೆಯನ ಇರುವಿಕೆಯನ್ನು ಗ್ರಹಿಸತೊಡಗಿದೆವು. ನಾಲ್ಕನೇ ಪಾಯಿಂಟ್ ಅಂದ್ರೆ ಭಗವಂತನ ಇರುವಿಕೆಯನ್ನ ಈಗ ಹೃದಯ ಗ್ರಹಿಸ್ಲಿಕ್ಕೆ ಶುರು ಮಾಡುತ್ತೆ. ಆ ಒಡೆಯನ ಇರುವಿಕೆ ಗ್ರಹಿಸ್ತಾ ಆತನ ಮಹಿಮೆ ಮತ್ತು ಎಷ್ಟು ಆಳವಾದ ಪ್ರಭಾವ ನಮ್ಮ ಮೇಲೆ ಮಾಡುತ್ತೆ ಅಂತಂದ್ರೆ ಅವನ ಪೂಜೆ ನಮ್ಮ ಹೃದಯದಲ್ಲಿ ತಾನಾಗಿಯೇ ಶುರು ಆಗುತ್ತೆ. ಈ ದಶೆಗೆ ಬಂದಾಗ ನಮ್ಮ ಸಾಂಸಾರಿಕ ಕ್ರಿಯಾಶೀಲತೆ ಹೆಚ್ಚು ಕಡಿಮೆ ಆಗೋಗುತ್ತೆ, ಮುಕ್ತಾಯ ಆಗೋಗುತ್ತೆ. ಹಾಗಾದ್ರೆ ಯಾವ ಭಾವದಲ್ಲಿ ನಾವು ಇರ್ತೀವಿ ಈ ಸ್ಥಾನಕ್ಕೆ ಬಂದಾಗ? ಸ್ವಾಮಿ ಮತ್ತು ಸೇವಕ, ಈ ಸಂಬಂಧ ಅಷ್ಟೇನೆ ನಮ್ಮ ಮುಂದೆ ಇರೋದು. ಏನೇ ಕೆಲಸ ಮಾಡಿದ್ರು ಇದೊಂದೇ ಸಂಬಂಧ ಮುಂದೆ ಇಟ್ಕೊಂಡು ಮಾಡ್ತೀರ. ಆತ ಸ್ವಾಮಿ, ನಾವು ಸೇವಕ. ಆದ್ರೆ ಆ ಒಡೆಯನ ಒಂದು ಮಹಿಮೆ ಎಷ್ಟು ಮಟ್ಟಿಗೆ ನಮ್ಮ ಹೃದಯದ ಮೇಲೆ ಛಾಪ್ ಆಗಿದೆ ಅಂತಂದ್ರೆ ಅವನ ಇರುವಿಕೆ ಮತ್ತು ಸಮ್ಮಾನ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎದ್ದು ಕಾಣುತ್ತೆ. ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅವನಿಗೆ ಅವಮಾನ ಆಗದೇ ಇರುವಂತ ರೀತಿಯಲ್ಲಿ ಮಾಡ್ತೀವಿ. ಮುಂದೆ ಹೋಗ್ತಾ ಸ್ವಭಾವದಲ್ಲಿ ಒಂದು ರೀತಿಯಾದಂಥ ಸಾಫ್ಟ್ನೆಸ್ ಬರುತ್ತೆ, ಮಾರ್ದವತೆ ಬರುತ್ತೆ. ಆ ಸಾಫ್ಟ್ನೆಸ್ ಬರ್ತಾ ದ್ವೇಷ ಭಾವನೆ ಹೊರಟೋಗುತ್ತೆ. ಅಂದ್ರೆ ದ್ವೇಷ ಮಾಡ್ಕೊಳ್ಳುವಂತ ಕೆಪಾಸಿಟಿನೂ ಹೊರಟೋಗುತ್ತೆ. ನೀವು ದ್ವೇಷ ಮಾಡ್ಕೊಳ್ಳಿಕ್ಕೆ ಆಗದೇ ಇಲ್ಲ. ಚಾಯ್ಸ್ ಅಲ್ಲ, ದ್ವೇಷ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಹೃದಯ ಮೃದು ಆಗೋಗುತ್ತೆ. ಈ ಬಿಂದು ಇದೆಯಲ್ಲ, ಈಶ್ವರನನ್ನು ಗುರುತಿಸುವ ಮೊದಲ ಮೆಟ್ಟಲು. ಈಶ್ವರನ ದರ್ಶನದ ಸುಳಿವು ಇಲ್ಲಿಂದನೇ ಸಿಗುತ್ತೆ ನಮಗೆ. ಮೊದಲು ಮೆಟ್ಟು ಹಟ್ತಾ ಇದ್ದೀರಾ, ಸರಿನಾ? ಹಾಗಾದ್ರೆ ಇಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ಲಯ ಹೊಂದಿದಾಗ ಈ ಸ್ಥಿತಿನಲ್ಲಿ ಯಾವ ಒಂದು ಸ್ಥಿತಿನಲ್ಲಿ ನೆಲೆಗೊಂಡಿರ್ತೀವಿ ನಾವು? ಹನುಮಂತನ ರೀತಿಯಲ್ಲಿ ಇರ್ತೀವಿ. ಹನುಮಂತನಿಗೆ ತಾನು ಯಾರು ಅಂತಾನೆ ಗೊತ್ತಿರಲ್ಲ, ತನ್ನ ಶಕ್ತಿಗಳೇನು ಅಂತ ಅರಿವೇ ಇರಲ್ಲ. ಅದಕ್ಕೊಂದು ಕತೆ ಇದೆ, ಅದು ಬೇರೆ ವಿಚಾರ, ಮತ್ತೊಂದು ಸತಿ ಮಾತಾಡೋಣ. ಬಟ್ ಹನುಮಂತನಿಗೆ ಅವನ ಶಕ್ತಿಯ ಅರಿವಿರಲ್ಲ. ಅವನು ಎಷ್ಟರ ಮಟ್ಟಿಗೆ ರಾಮನ ಭಕ್ತಿಯಲ್ಲಿ ಮುಳುಗೋಗಿರ್ತಾನೆ ಅಂತಂದ್ರೆ ಅವನ ಶಕ್ತಿ ಹೊರಟೋಗುತ್ತೆ. ಅವನಿಗೆ ಶಾಪನೇ ವರವಾಗಿ ಪರಿಣಾಮ ಆಗುತ್ತೆ. ಅವನ ಶಾಪ ಅದು, ನಿನ್ನ ಶಕ್ತಿಗಳೆಲ್ಲ ಮರ್ತು ಹೋಗುವಂತ. ಅವನು ಅಗಾಧವಾದ ಶಕ್ತಿಗಳೊಂದಿಗೆ ಹುಟ್ಟಿರ್ತಾನೆ. ಸಣ್ಣ ವಯಸ್ಸಿನಲ್ಲಿ ಸೂರ್ಯನೇ ನುಂಗಕ್ಕೆ ಹೋಗಿರ್ತಾನೆ. ಸೊ ಅಗಾಧವಾದಂಥ ಶಕ್ತಿಗಳೆಲ್ಲ ನೀನು ಮರ್ತು ಹೋಗುವಂತ ಶಾಪ ಕೊಟ್ಟಿರ್ತಾರೆ. ಯಾಕೆಂದ್ರೆ ಹನುಮಂತ ಸಣ್ಣ ವಯಸ್ಸಲ್ಲಿ ಇರ್ಬೇಕು, ತುಂಬಾ ಚೇಷ್ಟೆ ಹುಡುಗ. ಎಲ್ಲ ಋಷಿಮುನಿಗಳಿಗೂ ತೊಂದರೆ ಮಾಡ್ತಾ ಇರ್ತಾನೆ, ಅವ್ರ ಕೆಲಸ ಮಾಡ್ಲಿಕ್ಕೆ ಬಿಡಿದಿರ. ಸೊ ಹಾಗಾಗಿ ಅವನಿಗೆ ಋಷಿಮುನಿಗಳಿಗೆ ಶಾಪ ಕೊಟ್ಬಿಡ್ತಾರೆ, ನಿನ್ನ ಶಕ್ತಿಗಳೆಲ್ಲ ನೀನ್ ಮರ್ತು ಹೋಗು ಅಂತ. ಸೊ ಅವ್ನಿಗೆ ಯಾವುದರ ಅರಿವು ಇರಲ್ಲ. ಅವನು ದೊಡ್ಡವನಾದ್ಮೇಲೆ ಏನಾಗುತ್ತೆ, ರಾಮನ್ ಭಕ್ತ ಆದ್ಮೇಲೆ ಆ ರಾಮನ್ ಭಕ್ತಿನಲ್ಲಿ ಎಷ್ಟು ಮುಳುಗೋಗಿರ್ತಾನೆ ಅಂದ್ರೆ ಈ ಶಕ್ತಿಗಳ ಕಡೆ ಅವನಿಗೆ ಅರಿವೇ ಇಲ್ಲ. ಆದರೆ ಯಾರಾದ್ರೂ ಅವನಿಗೆ ಜ್ಞಾಪಿಸಿದ್ರೆ ಅವನ ಶಕ್ತಿ ಅರಿವು ಆಗತ್ತೆ ಮತ್ತೆ ಅಂತ ಅವನಿಗೆ ಹೇಳಿರ್ತಾರೆ. ಸೊ ಒಂದು ರೀತಿ ಹನುಮಂತ ಅಪಾರವಾದಂತ ರಾಮ ಭಕ್ತ ಆಗ್ಲಿಕ್ಕೆ ಕಾರಣ ಅವರ ಆ ಶಾಪ, ಋಷಿಮುನಿಗಳದ್ದು. ಆ ಶಾಪದಿಂದ ಅವನು ಅಷ್ಟರ ಮಟ್ಟಿಗೆ ರಾಮ ಭಕ್ತಿಯಲ್ಲಿ ಮುಳುಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವನಿಗೆ ನೋಡಿ, ಸಣ್ಣ ವಯಸ್ಸಲ್ಲಿ ಇರ್ಬೇಕಾದ್ರೆ ಅವನ ಶಕ್ತಿಯ ಬಗ್ಗೆ ಅರಿವಿತ್ತು, ಅದನ್ನ ಏನೇನೋ ಉಪಯೋಗಿಸ್ಕೊಳ್ತಾ ಇರೋನು. ಅದೇ ಶಕ್ತಿನ ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ. ಸಣ್ಣ ಹುಡುಗ ಶಕ್ತಿ ಕೊಟ್ಟು ಬಂದ್ಬಿಟ್ಟಿದೆ, ಶಕ್ತಿನ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ. ಎಲ್ರಿಗೂ ಹೋಗಿ ಟೀಟೆ ಮಾಡ್ತಾ ಇರ್ತಾನೆ, ಹಠ ಮಾಡ್ತಾ ಇರ್ತಾನೆ, ತೊಂದರೆ ಮಾಡ್ತಾ ಇರ್ತಾನೆ. ಸರಿ, ಅದೇ ಶಾಪ ಅವನಿಗೆ ವರವಾಗಿ ಪರಿಣಮಿಸಿ ಅವನಿಗೆ ಯಾವಾಗ ಆ ಶಕ್ತಿ ಎಲ್ಲ ಪೂರ್ತಿ ಅರಿವು ಹೊರಟೋಗುತ್ತೋ ಆ ಸ್ಥಾನ ಕೂಡ, ಆ ಅರಿವಿನ ಸ್ಥಾನ ಕೂಡ
ರಾಮನಲ್ಲಿ ಅವನು ಮುಳುಗಿಸ್ಬಿಡ್ತಾನೆ. ಆ ಸ್ಥಾನದಲ್ಲಿ ರಾಮನೇ ತುಂಬಿರ್ತಾನೆ. ಆದ್ರೆ ಯಾವುದೋ ಕೆಲಸಕ್ಕೆ ಅವಶ್ಯಕತೆ ಬಂದಾಗ ಹನುಮಂತನಿಗೆ ಯಾರಾದ್ರೂ ನೆನಪಿಸಿದ್ರೆ ನಿನಗೆ ಇದೆಲ್ಲ ಶಕ್ತಿ ಇದೆಪಾ ಅಂತ ಹೇಳಿದಾಗ ಆಗ ಅದು ಅರಿವಿಗೆ ಬಂದು ಆಗ ಆ ಶಕ್ತಿಗಳನ್ನು ಉಪಯೋಗಿಸಿಗೆ ಬರುತ್ತೆ ಅವನು. ಸೊ ಸೀತಾ ಮಾತೆನ ಹುಡ್ಕೊಂಡ್ ಬರ್ಲಿಕ್ಕೆ ಅಂತ ಭಾರತದ ಏನು ಕೋಸ್ಟ್ ಇದೆಯಲ್ಲ, ಶ್ರೀಲಂಕಾ ಕಡೆ ಮುಖ ಮಾಡಿ ಕೂತ್ಕೊಳ್ತಾರೆ, ದಡದಲ್ಲಿ ಕೂತ್ಕೊಳ್ತಾರೆ. ಆ ಕಡೆ ಕಾಣ್ತಾ ಇದೆ ಭೂಮಿ ಇದೆ ಅಂತ. ಈ ಕಡೆಯಿಂದ ಅಲ್ಲಿಗೆ ಹೋಗ್ಬೇಕು, ಯಾರು ಯಾರು ಹೋಗೋದು ಅಂತ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ವಾನರ ಸೇನೆ. ಹನುಮನ್ಗಿಂದ ಈ ಹಿಸ್ಟ್ರಿ ಎಲ್ಲ ಈ ನಮ್ಮ ಯಾರಪ್ಪ ಅದು ಜಾಂಬವಂತ 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 ಗೊತ್ತಿರುತ್ತೆ ಹಿಸ್ಟ್ರಿ ಎಲ್ಲ. ಸೊ ಜೊತೆಗೆ ಅವ್ರದ್ದು ಸ್ಟೋರಿನೂ ಇರುತ್ತೆ. ಅವಾಗೆಲ್ಲ ಏನೇನೋ ಪುಸ್ತಕಗಳೆಲ್ಲ ಏನು ಓದ್ತಿರಲಿಲ್ಲ. ಸೊ ಅವ್ರವ್ರ ಸ್ಟೋರಿನ ಅವ್ರವ್ರು ತಿಳ್ಕೊಂಡಿರ್ತಾರೆ. ಎಲ್ರಿಗೂ ಅವ್ರವ್ರ ಸ್ಟೋರಿ ಗೊತ್ತಿರುತ್ತೆ. ಒಬ್ಬೊಬ್ರು ಒಂದು ಸ್ಟೋರಿ ಇರುತ್ತೆ, ಎಲ್ರಿಗೂ ಎಲ್ಲರ ಸ್ಟೋರಿ ಗೊತ್ತಿರುತ್ತೆ. ಸೊ ಜಾಂಬವಂತ ಮತ್ತು ಅಂಗದ ಇಬ್ರು ಸೇರಿ ಅವನಿಗೆ ನೆನಪಿಸ್ತಾರೆ, ನೋಡು ನಿನಗೆ ಇಷ್ಟು ಶಕ್ತಿ ಇದೆ, ನೀನ್ ಮನಸ್ಸು ಮಾಡಿದ್ರೆ ಇದೇನು ದೊಡ್ಡ ಕೆಲಸ ಅಲ್ಲ ನೋಡಪ್ಪ ಅಂತ ಹೇಳಿ ಅವನ ಶಕ್ತಿನ ಅವನ ಅರಿವಿಗೆ ತಗೊಂಡ್ಬರ್ತಾರೆ ಹನುಮಂತನಿಗೆ. ಇಲ್ಲ ಹನುಮಂತ ಅವ್ನ ಮೂಲೆಯಲ್ಲಿ ಹೋಗಿ ಕೂತಿರ್ತಾನೆ. ನಾ ಏನ್ ಮಾಡ್ಲಿ, ಇವಾಗ ಏನು ಮಾಡೋಕ್ಕಾಗಲ್ಲ, ಇಲ್ಲಿವರೆಗೂ ಬಂದಿದ್ದೀನಿ, ಮುಂದಕ್ಕೆ ಹೆಂಗೆ ಹೋಗೋದು ಅಂತ ಅವನು ಗೊತ್ತಿಲ್ದಿರ ಕೂತಿರ್ತಾನೆ. ಯಾವಾಗ ಅವನಿಗೆ ನೆನಪಿಸ್ತಾರೋ ಅಗಾಧವಾಗಿ ಬೆಳಿತಾನೆ. ಒಂದೇ ನೆಗೆತದಲ್ಲಿ ಇಲ್ಲಿಂದ ಲಂಕೆಗೆ ಹಾರ್ತಾನೆ. ಒಂದೇ ನೆಗೆತ, ಅಷ್ಟ ಮಟ್ಟಿಗೆ ಅವನಿಗೆ ಶಕ್ತಿ ಇರುತ್ತೆ. ಸೊ ಇದು ಜ್ಞಾಪಕಳ್ರಿ ಹನುಮಂತನ ಒಂದು ಜೀವನದಲ್ಲಿ. ಅದಕ್ಕೆ ಈ 9ನೇ ಬಿಂದುಗೆ ಬಂದಾಗ ನಾವು ಎಲ್ಲವನ್ನು ಮರೆತು ಹೋಗ್ತೀವಿ. ಅದಕ್ಕೆ ಸಂಸಾರದ ಕ್ರಿಯಾಶೀಲತೆ ಹೆಚ್ಚು ಕಡಿಮೆ ಮುಕ್ತಾಯವಾಗುವುದು. ಕೇವಲ ಸೇವಕ ಸ್ವಾಮಿ ಈ ಭಾವ ಮಾತ್ರ ಇರುವುದು. ಸರಿನಾ? ಜ್ಞಾಪಕ ಇಟ್ಕೊಳ್ರಿ. ಸೊ ಹನುಮಂತ ಪಾಯಿಂಟ್ ಅಂತ ಇದು, ಹನುಮಾನ್ ಪಾಯಿಂಟ್ 9ನೇ ಪಾಯಿಂಟ್. ಈಗ ಅದರಲ್ಲಿ ಸಾರೂಪ್ಯತೆ ಹೊಂದಿದ್ವಿ, ಅದರಲ್ಲಿ ಲಯ ಹೊಂದಿದ್ವಿ, ಸಾರೂಪ್ಯತೆ ಗಳಿಸ್ಕೊಂಡ್ವಿ. ಈಗ ಮುಂದಕ್ಕೆ ಹೋಗ್ತಾ ಇದ್ವಿ, 10ನೇ ಬಿಂದು ಪ್ರವೇಶ ಮಾಡಿದ್ವಿ. 10ನೇ ಬಿಂದುನಲ್ಲಿ ಏನಾಗುತ್ತೆ, ಈಗ ನಾವು 10ನೇ ಗ್ರಂಥಿಗೆ ಬಂದೆವು. 9ನೇ ಗ್ರಂಥಿಯ ದಶೆಯು ಬದಲಾಗಿ ಅದರ ದಾರಿ ಬೇರೆ ಕಡೆಗೆ ತಿರುಗಿತು. ಸೇವೆಯು ಎಷ್ಟು ಮಟ್ಟಿಗೆ ಮೈಗೂಡಿತೆಂದರೆ ಒಡೆಯನ ಮನೆಯನ್ನು ನಮ್ಮ ಮನೆಯೆಂದೇ ತಿಳಿಯತೊಡಗಿದೆವು. ಅರ್ಥಾತ್ ನಮ್ಮಲ್ಲಿ ಸ್ವಾಮಿತ್ವದ ಗಂಧವು ಸ್ವಲ್ಪ ಮಟ್ಟಿಗೆ ಬರತೊಡಗಿತೆಂದು ಹೇಳಲಡ್ಡಿ ಇಲ್ಲ. ಈಗ ಮಿನಿಸ್ಟರ್ ಮನೇಲಿ ಒಬ್ಬ PA ಇರ್ತಾನೆ, ಅವನೇ ಮಿನಿಸ್ಟರ್ ತರ ಆಡ್ತಿರ್ತಾನೆ, ನೋಡಿದೀರಾ? ಇಲ್ಲ ಅದೇ ತರನೇ ಆಗುತ್ತೆ ನಮಗೆ. ಭಗವಂತನ ರಾಜ್ಯನ ಪ್ರವೇಶ ಮಾಡಿದ್ವಿ, ಅದರಲ್ಲಿ ಇರತಕ್ಕಂಥ ಒಂದಿಷ್ಟನ್ನ ಅನುಭವಿಸಿದ್ವಿ, ಹೀರ್ಕೊಂಡ್ವಿ, ರುಚಿ ನೋಡಿದ್ವಿ. ಈಗ ನಾವೇ ಸ್ವಾಮಿ ಅಂತ ಅನ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಸರಿನಾ? ಅರ್ಥಾತ್ ನಮ್ಮಲ್ಲಿ ಸ್ವಾಮಿತ್ವದ ಗಂಧವು ಸ್ವಲ್ಪ ಮಟ್ಟಿಗೆ ಬರತೊಡಗಿದೆಂದು ಹೇಳಲಡ್ಡಿ ಇಲ್ಲ. ಆದರೆ ಇದು ಕೃತ್ರಿಮವೇನಲ್ಲ. ಈ ದಶೆಯು 10ನೆಯ ಗ್ರಂಥಿಯದು. ಅಲ್ಲಿಗೆ ಮುಟ್ಟಿದ ನಂತರ ಇದು ತಾನಾಗಿ ಬರಲೇಬೇಕು. ಸ್ವಾಮಿಯ ಸಾರೂಪ್ಯತೆ ಹೆಚ್ಚುವುದೆಂದರೆ ಆತನ ಪ್ರಭಾವವು ನಮ್ಮಲ್ಲಿ ಅನುಭವಕ್ಕೆ ಬರತೊಡಗುವುದು. ಯಾವ ರೀತಿ ನದಿಯ ಹತ್ರ ಹೋದ ಬಳಿಕ ಅದರ ಪ್ರಭಾವವನ್ನು ಕಂಡು ನಮ್ಮೊಳಗೆ ತಾನಾಗಿಯೇ ತರಂಗಗಳು ಏಳುವೋ ಅದೇ ದಶೆಯು ನಮ್ಮದಾಗುವುದು. ಸೊ ನದಿಯ ಹತ್ರ ಹೋಯ್ತು ಅಂತಂದ್ರೆ ಅಲೆಗಳನ್ನು ನೋಡ್ತೀರಾ, ಅಲೆಗಳನ್ನು ನೋಡ್ತಾ ನೋಡ್ತಾ ನಮ್ಮ ಹೃದಯದಲ್ಲಿ ಅಲೆಗಳೇ ಹೇಳುತ್ತೆ. ಅದೇ ರೀತಿಯಾಗಿ ಆ ಸ್ವಾಮಿ ಹತ್ರ ಹೋಗ್ತಾ ಹೋಗ್ತಾ ಅವನ ಪ್ರಭಾವದಲ್ಲಿ ನಮ್ಮಲ್ಲಿ ತನಗ್ತಾನಾಗಿ ಅಲೆಗಳೇ ಹೇಳುತ್ತೆ. ಅವನ ಪ್ರಭಾವ ನಮ್ಮಲ್ಲಿ ಅನುಭವಕ್ಕೆ ಬರಲಿಕ್ಕೆ ಶುರು ಆಗುತ್ತೆ. ಅಭ್ಯಾಸಿಯು ತನ್ನ ಸಮ್ಮಾನವನ್ನು ತಾನೇ ಮಾಡಿಕೊಳ್ಳುವನು. ಇದೇ ಬಿಂದುವಿನಲ್ಲಿ ರಾಮಕೃಷ್ಣ ಪರಮಹಂಸರು ತಮ್ಮ ಕಾಳಿ ಪೂಜೆ ಮಾಡ್ತೀನಿ ಅಂತ ಹೇಳಿ ತಮ್ಮ ಮೇಲೆ ತಾವೇ ಹೂ ಹಾಕೊಳ್ತಾ ಇರ್ತಾರೆ. ಅರ್ಥ ಆಯ್ತಾ? ಈ 10ನೇ ಬಿಂದು ಬಂದಾಗ ಆ ರೀತಿಯಾದಂಥ ದಶೆ ಆಗುತ್ತೆ. ಅವನು ಯಾರೋ ಅದನ್ನು ನೋಡ್ಬಿಟ್ಟು ನಿಮ್ಮ ಸ್ವಾಮೀಜಿಗೆ ತಲೆ ಕೆಟ್ಟಿದೆ ಅಂತ ಹೋಗಿ ಹೇಳ್ತಾನೆ ಆ ದೇವಸ್ಥಾನದ ಇನ್ಚಾರ್ಜ್ಗೆ. ಅವನು ಸರಿ ನಿಂಗೆ ಅರ್ಥ ಆಗಲ್ಲ ಇವೆಲ್ಲ, ಸರಿ ಬಿಡು ಪರವಾಗಿಲ್ಲ, ನೀನು ಹೇಳೋದಾಯ್ತಲ್ಲ ಇನ್ನು ಯಾರಿಗೂ ಹೇಳ್ಬೇಡ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ ಅವನು. ಸರಿನಾ? ಕಾಳಿ ಪೂಜೆ ಮಾಡ್ತೀನಿ ಅಂತ ತನ್ನ ಪೂಜೆ ತಾನೇ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ. ಸರಿ. ಯಾವ ರೀತಿ ನದಿಯ ಹತ್ರ ಹೋದ ಬಳಿಕ ಪ್ರವಾಹವನ್ನು ಕಂಡು ನಮ್ಮೊಳಗೆ ತಾನಾಗಿಯೇ ತರಂಗಗಳು ಏಳುವವೋ ಅದೇ ದಶೆಯು ನಮ್ಮದಾಗುವುದು. ಅಭ್ಯಾಸಿಯು ತನ್ನ ಸಮ್ಮಾನವನ್ನು ತಾನೇ ಮಾಡಿಕೊಳ್ಳುವನು. ಅಥವಾ ಹೀಗೆ ಹೇಳಬಹುದು, ಚಂದನದ ಸುಗಂಧಕ್ಕಾಗಿ ನಾವು ಮರದ ಬಳಿಗೆ ಹೋಗಬೇಕಾಗುವುದು. ಆದರೆ ಅದೇ ಚಂದನವನ್ನು
ತೇದು ಹಣೆಗೆ ಹಚ್ಚಿಕೊಂಡಾಗ ಸುಗಂಧವು ನಮ್ಮ ಸಮೀಪವೇ ಇರುವುದರಿಂದ ನಾವು ಇದ್ದಲ್ಲಿಯೇ ಅದರ ಆನಂದವನ್ನು ಸವಿಯತೊಡಗುವೆವು. ಈಗ ಗಂಧ ಬೇಕಂತಂದ್ರೆ, ಗಂಧದ ಒಂದು ಲೇಪ ಬೇಕಂತಂದ್ರೆ ನೀವು ಗಂಧದ ಮರಕ್ಕೆ ಹತ್ರ ಹೋಗ್ಬೇಕು. ಆವಾಗ ಗಂಧದ ವಾಸನೆ ಬರುತ್ತೆ. ಈಗ ಮನೆಯಲ್ಲಿ ಗಂಧ ತೆಕೊಂಡು ನೀವೇ ನಿಮ್ಮ ದೇಹಕ್ಕೆ ಅದನ್ನು ಬೆಳ್ಕೊಂಡಿದ್ರೆ ಆ ಗಂಧದ ವಾಸನೆ ಎರಿವೇ ಬರ್ತಿರುತ್ತಲ್ವ. ನೀವೇನು ಗಂಧದ ಮರದ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಈಗ ಅದೇ ಸ್ಥಿತಿ ಆಗಿದೆ. ಈಗ ನಾವು ಆತನ ಮನೆಯನ್ನು ಪ್ರವೇಶಿಸಿದೆವು. ಮನೆ ಅಂತ ಅಂದ್ರೆ ಭಗವಂತನ ಮನೆ ಇದೆಯಲ್ಲ, ಅದನ್ನು ಪ್ರವೇಶ ಮಾಡಿದ್ವಿ ಅಂದ್ರೆ ಇನ್ನು ಒಳಗಡೆ ಹೋದ್ವಿ. ಇವಾಗ ಅಲ್ಲಿಯ ತಂಪು ಸೋಂಕು ಹತ್ತಿತು. ಯಾವನೋ ಒಬ್ಬ ಸೇವಕನೊಬ್ಬ ತನ್ನ ಪ್ರತೀಕ್ಷೆಯಲ್ಲಿ ಇರುವನೆಂದು ಸ್ವಾಮಿಗೂ ಈಗ ಅನುಭವ ಬರತೊಡಗಿತು. ಸೊ ಎರಡು ಆಯ್ತು ಇವಾಗ. ಸ್ವಾಮಿಗೂ ಅನ್ಸುತ್ತೆ, ಇವನಿಗೂ ಅನ್ಸುತ್ತೆ. ಸ್ವಾಮಿಗೆ ಅನ್ಸುತ್ತೆ, ಯಾರೋ ಒಬ್ಬ ಸೇವಕ ಬಂದೇನೆ ನನಗೋಸ್ಕರ ಕಾಯ್ತಾ ಇದ್ದೇನೆ ಅಂತ ಅವನಿಗೆ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಸಾಮೀಪ್ಯವು ಇನ್ನೂ ದೂರವಿದ್ದರೂ ಸಮರೂಪತೆಯು ಹೆಚ್ಚತೊಡಗಿತು. ಈಶ್ವರನ ಕಾರ್ಯ ಇಲ್ಲಿಗೆ ಮುಗಿಯಿತು. ಅಂದ್ರೆ ನಾವು ಸೃಷ್ಟಿ ಮಾಡ್ತಕ್ಕಂಥ ಈಶ್ವರ ಅಂತ ಹೇಳ್ತೀವಲ್ಲ, ಆ ಈಶ್ವರಾದ ಕ್ರಿಯೇಟರ್, ಅವನ ಕೆಲಸ ಇಲ್ಲಿಗೆ ಮುಗೀತು. 10ನೇ ಬಿಂದು ಮೇಲೆ ಪ್ರವೇಶವಿಲ್ಲ ಅವನಿಗೆ. 11ನೇ ಬಿಂದುಗೆ ಈಶ್ವರನಿಗೆ ಪ್ರವೇಶವಿಲ್ಲ. ಇಲ್ಲಿಂದ ಮುಂದೆ ಆತನದೂ ಪ್ರವೇಶವಿಲ್ಲ. ಮುಂದುವರಿದಂತೆ ಭೂಮಾದ ಸಂಬಂಧವು ಆರಂಭವಾಗುವುದು ಹಾಗೂ ಬಂಧನದಿಂದ ಬಿಡುಗಡೆ ತೊಡಕುವುದು. ಈ ಸ್ಥಾನದಲ್ಲಿ ತೀರಾ ವಿರಳ ಜನರೇ ಬರುವರು. ಇಲ್ಲಿ ಗಾಳಿಯ ಸುಳಿವಿಲ್ಲ, ಆದರೆ ಬಹಳ ಪರಿಶ್ರಮ ಮತ್ತು ಅಭ್ಯಾಸದ ನಂತರ ದೊರೆಯುವ ಗಾಳಿ ಇದು. ಇಲ್ಲವೇ ಗಾಳಿ ಬದಲಾಗುವುದೆಂದು ಹೇಳಬಹುದು. ಏನಾಗುತ್ತೆ ಗಾಳಿ? ಈಗ ಗಾಳಿ ತತ್ವ ಇದೆಯಲ್ಲ, ಗಾಳಿ ತತ್ವ ಅದರ ಮೂಲ ಮಾತ್ರ ಉಳ್ಕೊಳ್ಳುತ್ತೆ. ಗಾಳಿ ಹೊರಟೋಯ್ತು. ಈಗ ಗಾಳಿ ತತ್ವದ ಮೂಲ ಮಾತ್ರ ಉಳ್ಕೊಳ್ಳುತ್ತೆ. ಗಾಳಿಯ ಮೂಲ ತತ್ವ ಮಾತ್ರ ಉಳ್ಕೊಳ್ಳುತ್ತೆ. ಗಾಳಿ ಹೊರಟೋಯ್ತು 10ನೇ ಬಿಂದುನಲ್ಲಿ. ನಾವು ಅದರೊಂದಿಗೆ ಮುಂದುವರಿಯಬೇಕಾಗಿದೆ. ಅಂದ್ರೆ ಈಗ ಗಾಳಿ ತತ್ವ ಅಂತಂದ್ರೆ ಈಗ ಕೆಳಗಡೆ ನಾವು ಇದ್ದಾಗ ಆಕ್ಸಿಜನ್ ಲೆವೆಲ್ ಈ ತರ ಇದೆ ಅಲ್ವಾ. ನಾವು ಒಂದು ಹಂತಕ್ಕೆ ಬೆಟ್ಟ ಹತ್ತು ಹೋದಾಗ ಏನಾಗುತ್ತೆ, ಆಕ್ಸಿಜನ್ ಲೆವೆಲ್ಸ್ ಕೊರತೆ ಆಗ್ತಾ ಹೋಗುತ್ತೆ. ಅದನ್ನ ಇಟ್ಕೊಂಡೇ ನಾವು ಬೆಟ್ಟ ಹತ್ಬೇಕಾಗುತ್ತೆ ಅಲ್ವಾ. ಸಾಮಾನ್ಯವಾಗಿ ಬೆಟ್ಟ ಹತ್ಬೇಕಾದ್ರೆ ಗೊತ್ತಿರುತ್ತೆ, ಹಿಮಾಲಯ ಬೆಟ್ಟ ಎಲ್ಲ ಹತ್ಬೇಕಾದ್ರೆ ಕೆಳಗಡೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರುತ್ತೆ. ನೀವು ಬೆಟ್ಟ ಹತ್ತಿ ಮೇಲಕ್ಕೆ ಹೋದಷ್ಟು ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಇರ್ತಕ್ಕಂಥ ಆಕ್ಸಿಜನ್ ಲೆವೆಲ್ ಉಪಯೋಗಿಸ್ಕೊಂಡೆ ಹತ್ತಲಿಕ್ಕೆ ಪ್ರಯತ್ನ ಪಡಬೇಕು. ಈಗೆಲ್ಲ ಆಕ್ಸಿಜನ್ ಸಿಲಿಂಡರ್ ಕೊಡ್ತಾರೆ, ನೀವು ಬೇಕಾದ್ರೆ ಅದನ್ನು ತಗಲಾಕೊಂಡು ನೀವು ಆಕ್ಸಿಜನ್ ಸೇತ್ಕೊಂಡು ಮುಂದಕ್ಕೆ ಹೋಗ್ಬೋದು, ಅದು ಬೇರೆ ವಿಚಾರ. ಬಟ್ ಆಗಿನ ಕಾಲದಲ್ಲಿ ಮೊದಲ ಬಾರಿಗೆ ಈ ಹಿಮಾಲಯ ಬೆಟ್ಟಗಳೆಲ್ಲ ಹತ್ತಬೇಕಾದ್ರೆ ಅವ್ರಿಗೆ ಯಾರು ಆಕ್ಸಿಜನ್ ಸಿಲಿಂಡರ್ ಇರಲಿಲ್ಲ. ಹಾಗೆ ಇರ್ತಕ್ಕಂಥ ಆಕ್ಸಿಜನ್ ಉಪಯೋಗಿಸ್ಕೊಂಡೆ ಅವ್ರು ಮೇಲ್ಕ್ ಹೋಗ್ಬೇಕಿತ್ತು. ಸೊ ಇಲ್ಲಿ ಅದೇನೆ 10ನೇ ಬಿಂದು ಆದ್ಮೇಲೆ ಗಾಳಿ ತತ್ವ ಇಲ್ಲ, ಗಾಳಿ ಇಲ್ಲ, ಗಾಳಿಯ ಮೂಲ ತತ್ವ ಮಾತ್ರ ಇದೆ. ಅದನ್ನು ಉಪಯೋಗಿಸ್ಕೊಂಡೇ ನಾವು ಮುಂದಕ್ಕೆ ಹೋಗ್ಬೇಕೀಗ. ನಾವು ಅದರೊಂದಿಗೆ ಮುಂದುವರಿಯಬೇಕಾಗಿದೆ. ಹಾಗಾದರೆ ಈ ಗಾಳಿ ತತ್ವವೆಂತಹುದು? ಶೂನ್ಯವೆನ್ನುವುದು ಉಚಿತವಾಗಲಿಕ್ಕಿಲ್ಲ. ಭೂಮಾದ ಎಂದರೂ ಯೋಗ್ಯ ವರ್ಣನೆಯಾಗಲಾರದು. ಕಾರಣವೆಂದರೆ ಅದು ಭಾರವೇ ಆಗುವುದು. ಭೂಮಾ ಇದೆ, ಅದರ ಇರುವಿಕೆಯ ಅನುಭವವೂ ಇದೆ. ಯಾವುದೋ ಒಂದು ಅವಿನಾಶಿ ಮತ್ತು ಅಖಂಡ ಅಸ್ತಿತ್ವವಿದ್ದು ನಾವು ಅದರ ಕಡೆಗೆ ಹೋಗಬೇಕಾಗಿದೆ ಎಂದಿಷ್ಟೇ ಅನುಭವವಿರುವುದೆಂದು ಹೇಳುವುದೇ ಉಚಿತವೆಂದು ತೋರುವುದು. ಭೂಮಾನೂ ಇದೆ, ಭೂಮದ ಅನುಭವನೂ ಆಯ್ತು, ಒಂಚೂರು ಇರುವಿಕೆಯ ಅನುಭವನೂ ಇದೆ. ಆದ್ರೆ ಯಾವುದೋ ಒಂದು ಅಖಂಡವಾದಂತಹ ಸ್ಥಳದ ಕಡೆಗೆ ಹೋಗ್ತಾ ಇದೀವಿ, ಇರುವಿಕೆಯ ಕಡೆಗೆ ಹೋಗ್ತಾ ಇದೀವಿ. ಯಾವುದೋ ಒಂದು ಅವಿನಾಶಿ ಅಖಂಡವಾದಂತ ಅಸ್ತಿತ್ವ ಇದೆ, ಅದರ ಕಡೆಗೆ ನಾವು ಹೋಗಬೇಕಾಗಿದೆ ಅಂತ ನಮ್ಮ ಹೃದಯಕ್ಕೆ ಅನಿಸುತ್ತೆ. ಆಗ ನಾವು ಮುಂದಿನ ಗ್ರಂಥಿಗೆ ಆರೋಹಣ ಮಾಡುವೆವೆಂದು ತಿಳಿಯತಕ್ಕದ್ದು. ಇಲ್ಲಿ ಕೆಲವು ಪಾಯಿಂಟ್ಸ್ ಏನಿಲ್ಲಿ ಸ್ವಾಮಿತ್ವದ ಗಂಧವು ಸ್ವಲ್ಪ ಮಟ್ಟಿಗೆ ಬರತೊಡಗುವುದು. ಒಡೆಯನ ಮನೆಯನ್ನು ಪ್ರವೇಶಿಸಿದೆವು, ಸರಿನಾ? ಸ್ವಾಮಿಯ ಸ್ವಾಮೀಪ್ಯ ಹೆಚ್ಚುವುದರಿಂದ ಆತನ ಪ್ರಭಾವವು ನಮ್ಮಲ್ಲಿ ಅನುಭವಕ್ಕೆ ಬರತೊಡಗುವುದು. ಅದನ್ನೇ ಗಂಧ ತೆಗೆದುಕೊಂಡು ನಾವು ನಮ್ಮ ಹಣೆಗೆ ಹಚ್ಕೊಂಡಂಗೆ. ಸೊ ಆ ಗಂಧದ ವಾಸನೆ ನೋಡ್ಬೇಕು ಅಂತಂದ್ರೆ ನಾವು ಗಂಧ ಮರ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ನಾವ್ ಇದ್ದಲ್ಲೇ ಗಂಧದ ವಾಸನೆ ಬರುತ್ತೆ, ಸರಿನಾ? ಅಭ್ಯಾಸಿಯು ತನ್ನ ಸಮ್ಮಾನವನ್ನು ತಾನೇ ಮಾಡಿಕೊಳ್ಳುವನು. ಆಯ್ತಾ?
ಸರಿ, ಇನ್ನೊಂದೇನಾಗುತ್ತೆ, ಯಾವನೋ ಒಬ್ಬ ಸೇವಕ ನನ್ನನ್ನು ಹುಡ್ಕೊಂಡ್ ಬಂದಿದ್ದೀನಿ ಅಂತ ಸ್ವಾಮಿಗೂ ಅರಿವಾಗ್ಲಿಕ್ಕೆ ಶುರು ಆಗುತ್ತೆ, ಅನುಭವಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಮುಂದಿಂದು ಈಶ್ವರನ ಕಾರ್ಯ ಇಲ್ಲಿಗೆ ಮುಗಿತು. ಈಶ್ವರ ಯಾರು ಕ್ರಿಯೇಟರ್ ಅಂತ ಹೇಳ್ತೀವಲ್ಲ, ಸೃಷ್ಟಿಕರ್ತ, ಆ ಸೃಷ್ಟಿಕರ್ತನಾದ ಈಶ್ವರನ ಕೆಲಸ ಇಲ್ಲಿಗೆ ಮುಗಿತು. ಇಲ್ಲಿಂದ ಮುಂದಕ್ಕೆ ಅವನಿಗೆ ಪ್ರವೇಶವಿಲ್ಲ. ಇಲ್ಲಿಂದ ಮುಂದಕ್ಕೆ ಇನ್ನು ಭೂಮಾದ ಸಂಬಂಧ ಆರಂಭವಾಗಲಿಕ್ಕೆ ಶುರು ಆಗುತ್ತೆ. ನಾವು ಬಂಧನದಿಂದ ಬಿಡುಗಡೆ ಹೊಂದಿದೆವು. ಗಾಳಿ ಇಲ್ಲಿಂದ ಮುಂದಕ್ಕಿಲ್ಲ, ಗಾಳಿಯ ಮೂಲ ತತ್ವ ಮಾತ್ರ ಉಳಿತು. ಗಾಳಿಯ ಮೂಲ ತತ್ವದಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಯಾವುದೋ ಒಂದು ಅವಿನಾಶಿಯಾದಂಥ ಅಖಂಡವಾದಂಥ ಅಸ್ತಿತ್ವ ಇದೆ, ಆ ಅಸ್ತಿತ್ವದೆಡೆಗೆ ನಾವು ಹೋಗ್ಬೇಕು ಅಂತ ನಮ್ಮ ಹೃದಯಕ್ಕೆ ಅನ್ಸುತ್ತೆ. ಇದಿಷ್ಟು ಮೇನ್ ಪಾಯಿಂಟ್ಸ್ ಈ 10ನೇ ಗ್ರಂಥಿಯದು. ಸರಿನಾ? ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಇಲ್ದರೆ 11ನೇ ಗ್ರಂಥಿನೂ ಮುಗಿಸೋಣ. ಯಾಕಂದ್ರೆ ಬರೀ ಒಂದು ಪ್ಯಾರಾಗ್ರಾಫ್ ಇದೆ ಅಷ್ಟೇ. ಇದೆಲ್ಲ ಸಣ್ಣ ಸಣ್ಣ ಗ್ರಂಥಿಗಳು, ಬರೀ ಕೆಲವು ಅನುಭವಗಳು ಮಾತ್ರ ಬರುತ್ತೆ. ಅಂದ್ರೆ ನೋಡಿ, ಈಗ ಪಿಂಡ ಪ್ರದೇಶದಲ್ಲಿ ಕೊಟ್ಟಷ್ಟು ಅನುಭವ ವಿಸ್ತಾರ ಇಲ್ಲಿ ಏನು ಕೊಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಅನುಭವಗಳೆಲ್ಲ ಸೂಕ್ಷ್ಮತರವಾದಂಥ ಅನುಭವಗಳು ಕೂಡ ಕಡಿಮೆ ಆಗ್ಲಿಕ್ಕೆ ಶುರು ಆಗತ್ತೆ ಇವಾಗ. ಸರಿ, ಪಿಂಡ ಪ್ರದೇಶದಲ್ಲಿ ನಾವು ನೋಡಿ ಅನುಭವಿಸಿ ಅಂತ ಹೇಳ್ತೀವಲ್ವಾ, ಅಬ್ಸರ್ವ್ ಅಂಡ್ ಫೀಲ್ ಅಂತ ಹೇಳ್ತೀವಿ. ಅಬ್ಸರ್ವೇಷನ್ ಪಿಂಡ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ. ಕಾಲಕ್ರಮೇಣ ಬೆಳೀತಾ ಬೆಳೀತಾ ಏನಾಗುತ್ತೆ, ಅಬ್ಸರ್ವೇಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಪಿಂಡ ಪ್ರದೇಶ ದಾಟಿದ ಮೇಲೆ ಅಬ್ಸರ್ವೇಷನ್ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗೋಗುತ್ತೆ. ಆದ್ರೆ ಫೀಲಿಂಗ್ ಇದೆಯಲ್ಲ, ಫೀಲಿಂಗ್ ಇನ್ನೂ ಇರುತ್ತೆ. 10ನೇ ಪಾಯಿಂಟ್ ದಾಟಿದ ಮೇಲೆ ಫೀಲಿಂಗು ಕೂಡ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಅರ್ಥ ಆಯ್ತಾ? ಯಾರು ಸಾಕಷ್ಟು ಮಟ್ಟಿಗೆ ಸೂಕ್ಷ್ಮತೆ ಬೆಳೆಸ್ಕೊಂಡಿರ್ತಾರೋ ಒಂದಿಷ್ಟು ಮಾತ್ರ ಅವ್ರಿಗೆ ಒಂದಿಷ್ಟು ಫೀಲಿಂಗ್, ಅದು ಕೆಲವು ಫೀಲಿಂಗ್ಸ್ ಮಾತ್ರ ಬರುತ್ತೆ, ಅನುಭವ ಬರುತ್ತೆ. ಹೇಳ್ರಿ. ನಮಸ್ಕಾರ ಸರ್. ಹೇಳ್ರಿ. ಈ ಭೂಮಾದೆ ಸಂಬಂಧ ಇರೋದಿಲ್ಲ ಮತ್ತು ಇರುತ್ತದೆ ಅಂತ ನಮಗೆ ಇದೇ ಗ್ರಂಥಿದಲ್ಲಿ ಆಗ್ತದೇನು ಮತ್ತು ಹೋದ ಗ್ರಂಥಿದಲ್ಲೂ ಬಂದಿತ್ತಲ್ಲ ಸರ್ ಭೂಮಾದೆ ಪ್ರದೇಶ? ಈಗ ಭೂಮದ ಇರುವಿಕೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಅಸ್ಪಷ್ಟವಾಗಿತ್ತು ಅಂತ ಇಟ್ಕೊಳ್ರಿ, ಈಗ ಹೆಚ್ಚು ಸ್ಪಷ್ಟವಾಗುತ್ತೆ. 9ನೇ ಬಿಂದುವಿನಲ್ಲಿ ಆ ಭೂಮದ ವಲಯವನ್ನು ಪ್ರವೇಶಿಸಿದ್ದೀರ. ಈಗ ಸ್ಪಷ್ಟವಾಗುತ್ತೆ. ಈಗ ಭೂಮದ ಕಾಣ್ಲಿಕ್ಕೆ ಶುರು ಆಗುತ್ತೆ. ಸ್ಪಷ್ಟ ಇರಲಿಲ್ಲ, ವಲಯಕ್ಕೆ ಬಂದ್ರಿ, ಸ್ಪಷ್ಟ ಇರಲಿಲ್ಲ. ಈಗ ತಿರುಪತಿ ಬೆಟ್ಟಕ್ಕೆ ಹೋಗ್ಬೇಕು, ತಿರುಪತಿಗೆ ಬಂದಿದ್ದೀರ, ಸೊ ಆ ವಲಯಕ್ಕೆ ಬಂದಿದ್ದೀರ, ಆದ್ರೆ ತಿರುಪತಿ ಬೆಟ್ಟ ಕಾಣ್ತಾ ಇಲ್ಲ ನಿಮಗೆ. ಈಗ 10ನೇ ಬಿಂದು ಬಂದಾಗ ತಿರುಪತಿನಲ್ಲಿ ತಿರುಪತಿ ಬೆಟ್ಟ ಕಾಣ್ಲಿಕ್ಕೆ ಶುರು ಆಯ್ತು. ಅರ್ಥ ಆಯ್ತು? ಸರಿ. ಸರಿ, ಸತ್ಯ. ನಮಸ್ಕಾರ ಸರ್. ಇಲ್ಲಿ ಗಾಳಿಯ ತತ್ವ ಇರಲ್ಲ ಅಂತಂದ್ರೆ ಆಕ್ಸಿಜನ್ ಇರಲ್ಲ ಅಂತ ಒಂದು ಅರ್ಥ ಬರುತ್ತಲ್ವ ಸರ್? ಹೆಂಗೆ ಸರ್? ಆಕ್ಸಿಜನ್ ಅಂತ ಎಕ್ಸಾಂಪಲ್ ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗ್ಲಿ ಅಂತ ಉದಾಹರಣೆಗೆ. ಆದ್ರೆ ಆಕ್ಸಿಜನ್ ಇಲ್ಲಿಲ್ಲ ಅಂತಂದ್ರೆ ನೀವು ಜೀವಂತವಾಗಿ ಇಲ್ಲಿ ಇರ್ತೀರಾ? ನೀವು ಇನ್ನೂ ಭೂಮಿ ಮೇಲೆ ಇದ್ದೀರಲ್ವಾ? ಅಲ್ಲ, ಅದಕ್ಕೆ ಕೇಳಿದ್ದು ಸರ್. ಆಕ್ಸಿಜನ್ ಇಲ್ಲ ಅಂತಂದ್ರೆ ಗಾಳಿಯ ಒಂದು ರೂಪ ಏನಿದೆಯಲ್ಲ, ನಾವೇನು ಇಲ್ಲಿ ಗಾಳಿನ ಅನುಭವಿಸ್ತೀವಲ್ಲ, ಆ ರೂಪ ಹೊರಟೋಗುತ್ತೆ. ಅದಕ್ಕೆ ತನ್ನ ಮೂಲ ಸ್ವರೂಪ ಏನು, ಗಾಳಿಯ ರೂಪ, ಗಾಳಿಯ ಅಸ್ತಿತ್ವ ಎಲ್ಲಿಂದ ಬಂದಿದೆಯೋ ಆ ಮೂಲ ತತ್ವಕ್ಕೆ ಗಾಳಿ ಮಾರ್ಪಾಡಾಗತ್ತೆ. ಎಲ್ಲಾ ತತ್ವಗಳಿಗೂ ಇದೇ ಆಗತ್ತೆ. ಭೂಮಿ ಇದೆ, ಭೂಮಿ ತತ್ವನು ಹೊರಟೋಗುತ್ತೆ. ಅದಕ್ಕೆ ಒಂದು ಚಕ್ರಕ್ಕೆ ಹೋದಾಗ ಅದು ಹೊರಟೋಗುತ್ತೆ, ತನ್ನ ಮೂಲದಲ್ಲಿ ಹೊರಟೋಗುತ್ತೆ, ಮೂಲ ಸ್ಥಿತಿ ಹೊರಟೋಗುತ್ತೆ. ಅದೇ ರೀತಿ ಬೇರೆ ಎಲ್ಲ ತತ್ವಗಳಿಗೂ ಅನ್ವಯ ಆಗುತ್ತೆ. ಆ ತತ್ವ ಇಲ್ಲಿ ಒಂದು ರೀತಿನಲ್ಲಿ, ಒಂದು ರೂಪದಲ್ಲಿ, ಒಂದು ಗಾಢತೆಯಲ್ಲಿ ಪ್ರಕಟವಾಗಿದೆ. ಆದ್ರೆ ಈಗ ನಾವು ಮೇಲೆ ಹೋಗ್ತಾ ಹೋಗ್ತಾ ಆ ತತ್ವಗಳೆಲ್ಲ ತಮ್ಮ ಮೂಲ ಸ್ಥಾನಕ್ಕೆ ಹೊರಟೋಗುತ್ತೆ. ಆ ಮೂಲ ತತ್ವ ಅಂತ ಹೇಳ್ತೀವಿ ಅವಾಗ. ಅನ್ಫಾರ್ಚುನೇಟ್ಲಿ ಪದಗಳು ಆಧ್ಯಾತ್ಮದಲ್ಲಿ ಕಡಿಮೆ ಇದೆ. ತತ್ವ ಅಂತ ಉಪಯೋಗಿಸ್ತೀವಿ. ಎಲಿಮೆಂಟ್ಸ್ ಅಂತ ಇಟ್ಕೊಳ್ರಿ. ಎಲಿಮೆಂಟ್ಸ್ ಅಂತ ಇಟ್ಕೊಂಡು ಎಸೆನ್ಸ್ ಅಂತ ಇಟ್ಕೊಂಡ್ರೆ ಎಲಿಮೆಂಟ್ಸು ಎಸೆನ್ಸ್. ಅನುರಾಧ ಆಫ್ ಮಾಡ್ಕೊಳ್ರಿ, ಮ್ಯೂಟ್ ಮಾಡ್ಕೊಳ್ರಿ.
ಸೊ ಗಾಳಿಯ ಪ್ರತಿಯೊಂದು ಎಲಿಮೆಂಟ್ಸ್ ಅಂತ ಏನ್ ಕರಿತೀವಿ, ಅರ್ತ್, ವಾಟರು, ಫೈರು, ಏರು ಮತ್ತೆ ಈಥರ್, ಈ ಎಲಿಮೆಂಟ್ಸ್ ಇದೆಯಲ್ಲ, ಈ ಎಲಿಮೆಂಟ್ಸ್ ಎಲ್ಲಿಂದನೋ ಬಂದಿದೆ, ಮೂಲ ತತ್ವದಿಂದ ಬಂದಿದೆ. ಈಗ ವಾಪಸ್ ಹೋಗ್ಬೇಕಾದ್ರೆ ಈ ಎಲಿಮೆಂಟ್ಸ್ ಈ ರೂಪ, ಈ ಗಾಢತೆಯನ್ನೆಲ್ಲ ಕಳ್ಕೊಂಡು ತಮ್ಮ ಮೂಲ ತತ್ವ ಏನಿದೆ ಆ ಸ್ವರೂಪ ಕೊಟ್ಟೋಗುತ್ತೆ. ಅನ್ಫಾರ್ಚುನೇಟ್ಲಿ ಕನ್ನಡದಲ್ಲಿ ಎರಡೂ ಕಡೆ ತತ್ವ ತತ್ವ ಅಂತ ಉಪಯೋಗಿಸ್ತೀವಿ, ಹಾಗಾಗಿ ಕನ್ಫ್ಯೂಷನ್ ಆಗುತ್ತೆ. ಸೊ ಎಲಿಮೆಂಟ್ಸ್, ಎಸೆನ್ಸ್, ಈ ಎರಡೂ ಪದಗಳನ್ನ ತಗೊಂಡ್ರೆ ಅವಾಗ ಎಲಿಮೆಂಟ್ಸ್ ಗೆಟ್ ಕನ್ವರ್ಟೆಡ್ ಇನ್ ಟು ದ ಎಸೆನ್ಸ್ ಅಂತ ಇಟ್ಕೊಳ್ರಿ. ಆವಾಗ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ ಸರ್, ಥ್ಯಾಂಕ್ ಯು ಸರ್. ಆಕ್ಸಿಜನ್ ರೂಪ ಹೊರಟೋಯ್ತು, ಆಕ್ಸಿಜನ್ ಯಾವ್ದ್ರಿಂದ ಬಂದಿದೆ ಅಲ್ಲ ಆ ರೂಪ ಬಂತು, ಇವಾಗ ಅದರ ಒಂದು ಮೂಲಕ್ಕೆ ಹೋಯ್ತು. ಸರಿ, ಆ ಮೂಲದಲ್ಲಿ ಆಕ್ಸಿಜನ್ ಏನ್ ಕೆಲಸ ಮಾಡ್ತಿತ್ತು ಅದ್ ಕೆಲಸ ಇದೆ, ಆದ್ರೆ ಆಕ್ಸಿಜನ್ ರೂಪ ಇಲ್ಲ ಅಷ್ಟೇ. ಓಕೆ, ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತಪ್ಪ. ಯತಿರಾಜ್ ಬ್ರದರ್, ಏನಂದ್ರೆ ಇಲ್ಲಿ ಅದೇ 9ನೇ ಗ್ರಂಥಿ ಪ್ರಪನ್ನ ಪ್ರಭು ಅಂದ್ರಲ್ಲ, ಪ್ರಪನ್ನ ಗತಿನೇ ಅದೇ ಸ್ಥಿತಿನ ಬ್ರದರ್? ಅದು ಒಂದೇನಾ ಪದಗಳು, ಹೇಗೆ? ಅದೇ ಬೇರೆ ಬೇರೆ? ಪ್ರಪನ್ನ ಪ್ರಭು ಅಂತಂದ್ರೆ ಎರಡು ಪದಗಳಲ್ವಾ? ಸೊ ಎರಡು ಸ್ಥಿತಿಗಳಿದೆ ಅಲ್ಲಿ. ಪ್ರಪನ್ನ ಅಂತಂದ್ರೆ ಶರಣಾಗತಿಯ ಸ್ಥಿತಿ, ಅದು 8ನೇ ಬಿಂದುನಲ್ಲೇ ಶುರುವಾಗಿರುತ್ತೆ, 9ನೇ ಬಿಂದುನಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. 9ನೇ ಬಿಂದುನಲ್ಲಿ ಅದು ಸಂಪೂರ್ಣವಾಗಿ ಅನುಭವಕ್ಕೆ ಬರುತ್ತೆ. ಪ್ರಪನ್ನ ಗತಿ ಅಂದ್ರೆ ಬ್ರದರ್ ಏನ್ ಕೇಳಿಸ್ಕೊಂಡ್ರಿ? ಅಲ್ಲ, ಎರಡು ಒಂದೇನಾ ಅಂತ ಅನ್ಕೊಂಡೆ ಬ್ರದರ್. ಅದಕ್ಕೆ ಉತ್ತರ ಕೇಳಬೇಕಾದ್ರೆ ತಾಳ್ಮೆ ಇರಬೇಕು. ಪ್ರಪನ್ನ ಅಂತಂದ್ರೆ ಶರಣಾಗತಿಯ ಸ್ಥಿತಿ, ಫಸ್ಟ್ ಇದನ್ನ ಮನಸ್ಸಿಗೆ ಹಾಕೊಳ್ರಿ. 8ನೇ ಬಿಂದುನಲ್ಲೇ ಪ್ರಪನ್ನದ ಸ್ಥಿತಿ ಬರುತ್ತೆ. 9ನೇ ಬಿಂದುಗೆ ಹೋದಾಗ ಆ ಪ್ರಪನ್ನತೆಯ ಸ್ಥಿತಿ ಎಷ್ಟು ಮಟ್ಟಿಗೆ ಮುಂದಿನ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ, ನಾನು ಆ ಒಂದು ಭಗವಂತನ ಮುಂದೆ ಅತ್ಯಲ್ಪ, ನಿಕೃಷ್ಟ ಅನ್ನೋ ಭಾವನೆ ಬರುತ್ತೆ. ಅಂದ್ರೆ ಭಗವಂತನ ಮುಂದೆ ನಾನು ಏನೂ ಅಲ್ಲ ಅನ್ನೋ ಭಾವನೆ ಬರುತ್ತೆ. ಪ್ರಪನ್ನತೆ ಈಗ ಆ ಸ್ಥಿತಿ ಹೋಗುತ್ತೆ, ಪ್ರಪನ್ನತೆಯ ಅರಿವು ಕೂಡ ಹೊರಟೋಗುತ್ತೆ. 8ನೇ ಬಿಂದುವಿನಲ್ಲಿ ಪ್ರಪನ್ನತೆಯ ಅರಿವಿರುತ್ತೆ, 9ನೇ ಬಿಂದು ಬಂದಾಗ ಪ್ರಪನ್ನತೆಯ ಅರಿವು ಹೊರಟೋಗಿ ನಾನು ಭಗವಂತನ ಮುಂದೆ ಅತ್ಯಲ್ಪ, ನಿಕೃಷ್ಟ, ಯಾವುದಕ್ಕೂ ಲೆಕ್ಕಕ್ಕಿಲ್ಲ. ಅದಕ್ಕೆ 9ನೇ ಪಾಯಿಂಟ್ ಆಫ್ ಇನ್ಸಿಗ್ನಿಫಿಕೆನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ 9ನೇ ಬಿಂದುಲಿ ಬರೀ ಇಷ್ಟು ಮಾತ್ರ ಇದೆಯಾ? ಇಲ್ಲ. ಈಗ ಭಗವಂತನ ಮುಂದೆ ನಾವು ಅತ್ಯಲ್ಪ ಅಂತ ನಮಗೆ ಬರ್ಬೇಕಾದ್ರೆ ಭಗವಂತನ ಇರುವಿಕೆಯ ಅನುಭವ ಕೂಡ ಬರ್ಬೇಕಲ್ವಾ? 8ನೇ ಬಿಂದುವಿನಲ್ಲಿ ಆ ಇರುವಿಕೆಯ ಅನುಭವ ಬಂದಿರಲ್ಲ, ಹಾಗಾಗಿ ಆ ಭಾವನೆ ಬಂದಿರಲ್ಲ. 9ನೇ ಬಿಂದುಗೆ ಬಂದಾಗ ಭಗವಂತನ ಇರುವಿಕೆಯ ಅನುಭವ ನಮಗೆ ಬರಲಿಕ್ಕೆ ಶುರುವಾಗಿ ಅವನ ಮಹಿಮೆ ನಮ್ಗೆ ಅರ್ಥವಾದಾಗ ಅವನ ಮುಂದೆ ನಾವು ಏನೂ ಇಲ್ಲ ಅನ್ನೋ ಭಾವನೆ ಬರುತ್ತೆ. ಆವಾಗ ಭಗವಂತನ ಇರುವಿಕೆಯ ಅನುಭವನೂ ಬರೋದ್ರಿಂದ 9ನೇ ಬಿಂದುವಿನಲ್ಲಿ ಪ್ರಪನ್ನ ಪ್ರಭು ಅಂತ ಎರಡನ್ನೂ ಹೇಳ್ತೀವಿ. ಪ್ರಪನ್ನತೆಯ ಅನುಭವನೂ ಇದೆ, ಪ್ರಭುವಿನ ಅನುಭವನೂ ಇದೆ. ಪ್ರಭುವಿನ ಅನುಭವ ಎಷ್ಟು ಮಟ್ಟಿಗೆ ಆಳವಾಗುತ್ತೆ ಅಂತಂದ್ರೆ, ನಮ್ಮ ಪ್ರಪನ್ನ ಕೂಡ ಹೊರಟೋಗಿ ನಾವು ಏನೋ ಗೊತ್ತಿಲ್ಲದಿರತಕ್ಕಂಥ ಸ್ಥಿತಿನಲ್ಲಿ ಹೊರಟೋಗ್ತೀವಿ. ಇದಕ್ಕೆ ಇನ್ನೊಂದು ಪದ ಹೇಳೋದು ಅಬೂದಿಯಾತ್ ಅಂತ ಹೇಳ್ತಾರೆ. ಉರ್ದುನಲ್ಲಿ ಅಬೂದಿಯಾತ್ ಅಂತ ಹೇಳ್ತಾರೆ. 9ನೇ ಪಾಯಿಂಟ್ ಇರ್ತಕ್ಕಂಥ ಕಂಡೀಷನ್ಗೆ ಅಬೂದಿಯಾತ್. ಲೋಕದ ಬಗ್ಗೆ ಯಾವುದರ ಕಡೆನೂ ಪರಿವೇನೇ ಇಲ್ಲ. ಯಾರೇನಾರು ಮಾಡ್ಲಿ, ಯಾರೇನಾರು ಹೇಳ್ಕೊಡ್ಲಿ ಬಿಡ್ಲಿ, ಗಮನ ಕೊಡ್ಲಿ ಬಿಡ್ಲಿ, ಯಾವುದ್ರ ಕಡೆನೂ ಲಕ್ಷ್ಯ ಇಲ್ಲ. ಇದು ಸ್ಪಿರಿಚುವಲ್ ಅನಾಟಮಿ ಓದ್ತು ಅಂತಂದ್ರೆ ದಾಜಿಯವರಿಗೆ ಆ ಅಬೂದಿಯಾತ್ನ ಸ್ಥಿತಿ ಇದೆಯಲ್ಲ, ಅದು ಅವರು ಸೇರಿ ಕೆಲವೇ ವರ್ಷಗಳಲ್ಲಿ ಬಾಬೂಜಿ ಅವರು ಕೊಟ್ಬಿಟ್ಟಿರ್ತಾರೆ. ಆದ್ರೆ ಅಬೂದಿಯಾತ್ನ ಸ್ಥಿತಿ ಕೊಟ್ಟಿದ್ದಾರೆ ಎಂದಾಕ್ಷಣ ಅವರು ಆ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಅಲ್ಲಿವರೆಗೂ ಪ್ರಯಾಣ ಮಾಡಿದ್ದಾರೆ ಅಂತಲ್ಲ. ಆ ಸ್ಥಿತಿನ ಬಾಬೂಜಿಯವರು ಕೆಲವೇ ವರ್ಷಗಳಲ್ಲಿ ಅದು ಸ್ಥಿತಿನ ಕೊಟ್ಬಿಟ್ಟಿರ್ತಾರೆ. ಅಬೂದಿಯಾತ್ನ ಸ್ಥಿತಿ. ಅಬೂದಿಯಾತ್ ಅಂದ್ರೆ ಯಾವುದರ ಕಡೆನೂ ಲಕ್ಷ್ಯ ಇಲ್ಲ. ಈಗ 8ನೇ ಬಿಂದುವಿನಲ್ಲಿ ಪರಾವೈರಾಗ್ಯ ಬರುತ್ತೆ ಅಂತ ಮಾತಾಡಿದ್ವಲ್ಲ,
ನಿನ್ನೆ 9ನೇ ಬಿಂದುಲ್ ಬಂದಾಗ ಪರಾವೈರಾಗ್ಯ ಎಷ್ಟು ಮಟ್ಟಿಗೆ ಅದು ಕರಗತ ಆಗಿರುತ್ತೆ ಅಂತಂದ್ರೆ ನಮ್ಗೆ ಯಾವುದ್ರ ಕಡೆನೂ ಲಕ್ಷ್ಯ ಇರಲ್ಲ, ಆ ರೀತಿಯಾದಂಥ ಸ್ಥಿತಿಗೆ ಹೋಗ್ತೀವಿ. 8ನೇ ಬಿಂದುವಿನಲ್ಲಿ ಬರ್ತಕ್ಕಂಥ ಪ್ರಪನ್ನನೇ 9ನೇ ಬಿಂದುವಿನಲ್ಲೂ ಪ್ರಕಟ ಆಗುತ್ತೆ. ಆದ್ರೆ ಈಗ ಆ ಪ್ರಪನ್ನದ ಜೊತೆಗೆ ಪ್ರಭುವಿನ ಇರುವಿಕೆಯು ಅನುಭವಕ್ಕೆ ಬರುತ್ತೆ. ಪ್ರಭುವಿನ ಇರುವಿಕೆಯ ಅನುಭವದಿಂದ ಪ್ರಪನ್ನತೆಯ ಸ್ಥಿತಿ ಬದಲಾವಣೆ ಆಗುತ್ತೆ. ನಾವು ಅವನ ಮುಂದೆ ಅತ್ಯಲ್ಪ ಅನ್ನೋ ಸ್ಥಿತಿಗೆ ನಮ್ಮ ಹೃದಯ ಹೊಂದಿಕೊಳ್ಳುತ್ತೆ. ಇದನ್ನ ಪಾಯಿಂಟ್ ಆಫ್ ಇನ್ಸಿಗ್ನಿಫಿಕೆನ್ಸ್ ಅಂತ ಹೇಳ್ತಾರೆ. ಇದನ್ನೇ ಕೂಡ ಹನುಮಾನ್ ಪಾಯಿಂಟ್ ಅಂತ ಕೂಡ ಕರೀತಾರೆ. ಸರಿನಾ? ಮತ್ತೆ ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ರೆಕಾರ್ಡಿಂಗ್ ಹಾಕಿದಾಗ ಮತ್ತೊಂದ್ಸತಿ ಕೇಳಿಸ್ಕೊಳ್ರಿ. ಪದ್ಮಾ ಅವರೇ ಕೇಳ್ರಿ. ಪದ್ಮಾ ಅವರಿದ್ದೀರಾ? ಓಕೆ. ಆತನು ವಿಸ್ಮೃತನಂತೆ ಇದ್ದನು ಅನ್ನೋದ್ರ ಬಗ್ಗೆ ಹೇಳಿ. ವಿಸ್ಮೃತ ಅಂತಂದ್ರೆ ಯಾವುದು ಅರಿವಿಲ್ದಿರೋ ತರ, ತನ್ನ ಶಕ್ತಿಯ ಅರಿವಿಲ್ದಿರೋ ತರ. ಸ್ಮೃತಿ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದು ನಮ್ಗೆ ಅರಿವಿರುತ್ತೆ. ವಿಸ್ಮೃತಿ ಅಂತಂದ್ರೆ ಮನಸ್ಸಿನಲ್ಲಿ ಏನಿದೆ ಅದು ಅರಿವಿರಲ್ಲ, ಅಷ್ಟೇ. ವಿಸ್ಮೃತಿ ಅಂತಂದ್ರೆ ಅರಿವಿಲ್ದೇ ಇರತಕ್ಕಂಥ ಸ್ಥಿತಿ, ಅಷ್ಟೇ. ಗೊತ್ತೇ ಇರಲ್ಲ. ಅದೆಲ್ಲ ಇರುತ್ತೆ, ಆದ್ರೆ ಗೊತ್ತಿಲ್ದೇ ಇರೋ ತರ ಇರ್ತಾರೆ. ಯಾಕಂದ್ರೆ ಸ್ಮೃತಿ ಇರಲ್ಲ. ಓಕೆ, ಥ್ಯಾಂಕ್ ಯು. ಆಯ್ತು ರೀ, 8:15 ಆಗ್ತಾ ಬಂತು. ಇಲ್ಲಿಗೆ ನಿಲ್ಸೋಣ. ಕೆಲವರೆಲ್ಲ ಮೆಡಿಟೇಷನ್ ಬಂದಿದ್ರೆ ನಾಳೆ ನಾಡಿದ್ರ ಒಳಗಡೆ ಐ ಥಿಂಕ್ ಇದು 13 ಗ್ರಂಥಿನೂ ಮುಗಿಸೋಣ. ಅಂತಿಮ ದಶಾ ಪ್ರಕರಣ ಮುಂದಿನ ವಾರ ಮಾಡೋಣ. ಅದು ಸಾಕಷ್ಟಿದೆ ಅಂತಿಮ ದಶಾ ಪ್ರಕರಣ. ಬಟ್ ಏನಿವೆ ಅದ್ರ ಮಧ್ಯದಲ್ಲೋ ಅಥವಾ ಅದಾದ್ಮೇಲೋ ಸ್ಪಿರಿಚುವಲ್ ಅನಾಟಮಿದು ನೋಡೋಣಂತೆ. ಕೆಲವು ಅಂಶಗಳು, ಮುಖ್ಯ ಅಂಶಗಳನ್ನ ಸ್ಪಿರಿಚುವಲ್ ಅನಾಟಮಿದು ಕವರ್ ಮಾಡೋಣ. ಸರಿನಾ? ಸರಿ, ಹಾಗಾದ್ರೆ ಎಲ್ರಿಗೂ ಕೂಡ ವಂದನೆಗಳು. ಮತ್ತೊಮ್ಮೆ ನಾಳೆ ಯಥಾ ಪ್ರಕಾರ ಸೇರೋಣ. ಸರಿನಾ? ನಮಸ್ತೆ ಬ್ರದರ್. ನಮಸ್ತೆ. ನಮಸ್ತೆ.